ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೇ ದುಡ್ಡು ದುಡಿದ್ರೂ ಏನೇ ಮಾಡಿದರೂ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ. ಯಾವುದೇ ಒಂದು ಒಳ್ಳೆಯ ವಿಚಾರ ಅನ್ನೋದೇ ಕೇಳ್ತಾ ಇಲ್ಲ. ಒಳ್ಳೆಯದೇ ನಮಗೆ ಆಗ್ತಾ ಇಲ್ಲ. ಆಚೆ ಹೋದರೆ ಮನೆಗೆ ಬರೋದಕ್ಕಾಗ್ತಾ ಇಲ್ಲ, ಮನಸ್ಸಾಗ್ತಾ ಇಲ್ಲ. ಮನೆಯಲ್ಲಿದ್ದರೆ ಮನೆಯಿಂದ ಆಚೆ ಹೋಗೋಣ ಅನ್ನಿಸ್ತಾ ಇದೆ. ಈ ರೀತಿ ನಿಮ್ಮ ಮನೆಯಲ್ಲೂ ಆಗ್ತಾ ಇದೆ ಅನ್ನೋದಾದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಈ ರೀತಿ ನಿಮಗೂ ಆಗ್ತಾ ಇರುತ್ತೆ. ದಾರಿದ್ರ್ಯತನ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ. ಮೊದಲು ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ 3 ಹಿಡಿಯಷ್ಟು ಇಲ್ಲ 5 ಹಿಡಿಯಷ್ಟು ಇಲ್ಲ 9 ಹಿಡಿಯಷ್ಟು ಕಲ್ಲುಪ್ಪನ್ನು ತಗೋಬೇಕಾಗುತ್ತೆ. ನೀವು ಈ ಕಲ್ಲುಪ್ಪನ್ನು ತಗೊಂಡು ಏನು ಮಾಡಬೇಕು ಅಂದರೆ, ದಾರಿದ್ರ್ಯತನವನ್ನು ದೂರ ಮಾಡೋಕ್ಕೆ ಇದು ತುಂಬಾ ರಾಮಬಾಣವಾದಂಥ ವಸ್ತು ಆಗಿರುತ್ತೆ. ನಾನು ಇದು ಇವತ್ತು ತುಂಬ ಸರಳವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಅನುಷ್ಠಾನವನ್ನು ನೀವು ಮಾಡ್ಕೊಂಡಿದ್ದಾದರೆ ಖಂಡಿತ ಒಳ್ಳೆಯದಾಗುತ್ತೆ. ಮೊದಲಿಗೆ ನೀವು ಈ ಅನುಷ್ಠಾನವನ್ನು ಮಾಡ್ಕೋಬೇಕಾದ್ರೆ ಯಾವ ದಿನ ಮಾಡ್ಕೋಬೇಕು ಅಂದರೆ, ಶನಿವಾರದ ದಿನ ಮಾಡ್ತಾ ಬರಬೇಕು. 7 ಶನಿವಾರ ನೀವು ಮಾಡಬೇಕಾಗುತ್ತೆ. ಈ ರೀತಿ ಮಾಡ್ತಾ ಬಂದರೆ ಮನೆಯಲ್ಲಿ ಎಕ್ಸ್ಪೆಷಲಿ ನಿಮ್ಮ ಒಂದು ಮನೆಯಲ್ಲಿರುವಂಥ ಸದಸ್ಯರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಹೇಗೆ ನೆಲೆಸ್ತಾ ಇರುತ್ತೆ, ಇದರಿಂದ ಮನೆಯಲ್ಲಿ ದಾರಿದ್ರ್ಯತನ ನೆಗೆಟಿವ್ ಎನರ್ಜಿ ಹೇಗೆ ದೂರ ಹೋಗ್ತಾ ಇರುತ್ತೆ, ನಿಮಗೆ ಹೇಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ಬೋದು. ನೀವೇ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೇಗೆ ನೆಲೆಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನೀವು 5 ಶನಿವಾರ ಇಲ್ಲ 7 ಶನಿವಾರ ಮಾಡಬೇಕಾಗುತ್ತೆ. ಅಂದರೆ ನೀವು ಶನಿವಾರದ ದಿನ ರಾತ್ರಿ ಊಟ ಎಲ್ಲ ಆದಮೇಲೆ ನೀವು ಮಲಗೋ ಮುಂಚೆ ನಿಮ್ಮ ಒಂದು ಮನೆಯ ಹಾಲು ರೂಮು ಅಡುಗೆ ಮನೆ ಎಲ್ಲ ಕಡೆ ಸೇರಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಒಂದು ಹಾಲ್ನಲ್ಲಿ 3 ಹಿಡಿಯಷ್ಟು ಇಲ್ಲ 5 ಹಿಡಿಯಷ್ಟು ಕಲ್ಲುಪ್ಪನ್ನು ಮನೆಯ ಒಂದು ಹಾಲ್ನಲ್ಲಿ ಹರಡಬೇಕು. ಹರಡಿ ಮಾರನೇ ಬೆಳಗ್ಗೆ ನೀವು ಎದ್ದ ಮೇಲೆ ಏನು ಮಾಡಬೇಕು ಅಂದರೆ, ಈ ಒಂದು ಕಲ್ಲುಪ್ಪನ್ನು ಕೈಕಾಲು ಮುಖ ತೊಳ್ಕೊಂಡು ಈ ಒಂದು ಕಲ್ಲುಪ್ಪನ್ನು ನೀರಿಗೆ ಹಾಕಿ ಆ ಒಂದು ನೀರನ್ನು ಕರಗಿಸಿ ನೀವೇನು ಮಾಡಬೇಕು, ಉತ್ತರಕ್ಕಾಗಲಿ ಇಲ್ಲ ಪೂರ್ವಕ್ಕಾಗಲಿ ಮುಖ ಮಾಡಿ ನಿಂತು ಈ ಒಂದು ನೀರನ್ನು ನಿಮ್ಮ ಒಂದು ಶಿಂಕಿಗೆ ಹಾಕಬೇಕಾಗತ್ತೆ. ತುಳಿದಿರೇ ಇರುವಂಥ ಜಾಗಕ್ಕೆ ಹಾಕಬೇಕು. ಯಾಕೆಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಈ ಕಲ್ಲುಪ್ಪಲ್ಲಿ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಶಿಂಕಲ್ಲಿ ಹಾಕಬೇಕಾಗುತ್ತೆ. ಇದಕ್ಕೆ ಕಲ್ಲುಪ್ಪನ್ನೇ ಬಳಸಬೇಕು. ನೆಲದ ಮೇಲೆ ಹರಡಿರುವಂಥ ಕಲ್ಲುಪ್ಪನ್ನು ಯಾವುದೇ ಕಾರಣಕ್ಕೂ ತುಳಿಬಾರ್ದು. ಬೆಳಗ್ಗೆ ಆಗಿದ ತಕ್ಷಣ ಈ ಕಲ್ಲುಪ್ಪನ್ನು ನೀರಲ್ಲಿ ಕರಗಿಸಿ ನೀವು ಏನು ಮಾಡಬೇಕಂದ್ರೆ ಶಿಂಕ್ಗೆ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಇದರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಈ ರೀತಿ ನೀವು ಮಾಡಿ ನೋಡಿ. ಇದರಿಂದ ನೆಗೆಟಿವ್ ಎನರ್ಜಿ ದಾರಿದ್ರ್ಯತನವನ್ನು ನೀವು ದೂರ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.